ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯಾ ಚೇರಿಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಕಾಲಿಫ್ಲವರ್ನಿಂದ ಅಂದರೆ ಹೂಕೋಸಿನ ಪರೋಟವನ್ನು ಮಾಡ್ತಾಯಿದ್ದೀನಿ. ಮಾಡಲಿಕ್ಕೆ ತುಂಬ ಸುಲಭ ಮತ್ತು ಟೇಸ್ಟ್ ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ಮನೆಯಲ್ಲಿರುವವರಂತೂ ಎಲ್ಲ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರ್ತದೆ. ನೀವು ಫ್ರೀಯಾಗಿ ಅಂದರೆ ಸಂಡೇ ಯಾವಾಗಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ, ಅದಕ್ಕೋಸ್ಕರ ಸಂಡೇ ಯಾವಾಗಾದ್ರೆ ಫ್ರೀ ಇರುವಾಗ ಇದನ್ನು ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ತುಂಬ ಆರೋಗ್ಯಕರ ಕೂಡ ಇದು ಹೌದು. ಯಾಕಂದರೆ ನಾವು ಇಲ್ಲಿ ಜಾಸ್ತಿ ಎಣ್ಣೆನೆಲ್ಲ ಏನು ಉಪಯೋಗಿಸೋದಿಲ್ಲ, ಆದ್ದರಿಂದ ಆರೋಗ್ಯಕರವಾಗಿಯೂ ಇರ್ತದೆ. ಈಗ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾನು ಇಲ್ಲಿ ಒಂದು 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ನಮ್ಮ ಟೇಸ್ಟನ್ನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ, ಅದಕ್ಕೋಸ್ಕರ ಸಕ್ಕರೆ ಹಾಕ್ಕೊಳ್ಳಿ. ಮತ್ತು ಒಂದು ಸಾಫ್ಟ್ನೆಸ್ಗೋಸ್ಕರ ಸಹ ಸಕ್ಕರೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಈಗ ಇದನ್ನೆಲ್ಲ ಒಂದು ಸಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪವೇ ನೀರು ಹಾಕಿಕೊಂಡು ಸಾಫ್ಟಾಗಿ ನಾವು ಕಲಿಸ್ಕೊಳ್ಬೇಕು. ಅಂದರೆ ನಾವು ಚಪಾತಿಗೆಲ್ಲ ಕಲಿಸ್ಕೊಳ್ತೀವಲ್ಲ, ಅದೇ ಥರ ಸಾಫ್ಟಾಗಿ ನಾವು ಇದನ್ನು ಕಲಿಸ್ಕೊಳ್ಬೇಕು. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಸಿಕೊಂಡು ಈ ಥರ ನೋಡಿ ಇಟ್ಕೊಳ್ಬೇಕು. ಈಗ ಇದಕ್ಕೊಂದು ಮುಚ್ಚಳ ಮುಚ್ಚಿ ಇದನ್ನು ಮುಚ್ಚಿಟ್ಕೊಂಡು ಬದಿಗಿಟ್ಕೊಳ್ತಾ ಇದ್ದೇನೆ. ಈಗ ನಾನಿಲ್ಲಿ ಕಾಲಿಫ್ಲವರನ್ನು ನೀರಲ್ಲಿ ಅಂದರೆ ಕುದಿಯುವ ನೀರಲ್ಲಿ ಹಳದಿ ಮತ್ತು ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು 2 ನಿಮಿಷ ಕುದಿಸ್ಕೊಂಡಿದ್ದೇನೆ. ಚೆನ್ನಾಗಿ ಇದನ್ನು 2 ನಿಮಿಷ ಕುದಿಸ್ಕೊಂಡ್ಮೇಲೆ ಇದನ್ನು ತೆಗೆದು ನೀರೆಲ್ಲ ಗಾಳಿಸಿ ತೆಗೆದಿಟ್ಕೊಂಡಿದ್ದೇನೆ. ಈಗ ಇದನ್ನು ಈ ಥರ ತುರಿದುಕೊಳ್ಬೇಕು. ಈಗ ಈ ಥರ ತುರ್ಕೊಂಡ ನಂತರ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೇನೆ. ನಾನೀಗ ಇಲ್ಲಿ ಒಂದು ನೀರುಳ್ಳಿಯನ್ನು ತುಂಬ ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ನೀರುಳ್ಳಿ ಆದಷ್ಟು ಚೆನ್ನಾಗಿ ಸಣ್ಣಗೆ ಹೆಚ್ಕೊಳ್ಬೇಕು. ಮತ್ತು ಇಲ್ಲಿ ನಾನೊಂದು 3 ಬೆಳ್ಳುಳ್ಳಿ ಮತ್ತೊಂದು ಸಣ್ಣ ತುಂಡು ಶುಂಠಿ ಮತ್ತು 1 ಹಸಿಮೆಣಸಿನಕಾಯಿ, ನೀವು ಇಲ್ಲಿ ಬೇಕಾದರೆ 2 ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಯೂಸ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಗುದ್ದಿ ನಾವು ತರಿಯಾಗಿ ಸ್ವಲ್ಪ ಇದು ಮಾಡ್ಕೊಳ್ಬೇಕು, ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಬಾಣಲೆಯಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. 2 ಸ್ಪೂನು ಅಥವಾ 1.5 ಸ್ಪೂನು ಹಾಕ್ಕೊಳ್ಬೋದು ಎಣ್ಣೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಅಂದರೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಜೀರಿಗೆ ಬಿಸಿ ಆದಮೇಲೆ ಇದಕ್ಕೆ ನಾನು ಹೆಚ್ಚಿಟ್ಟುಕೊಂಡ ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ನಾನು ಸಣ್ಣಗೆ ಹೆಚ್ಚಿಕೊಂಡೆಲ್ಲ ಆ ನೀರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನೀರುಳ್ಳಿ ಹಾಕ್ಕೊಂಡು ಸ್ವಲ್ಪ ಇದನ್ನು ಹುರ್ಕೊಳ್ಬೇಕು. ಅಂದರೆ ತುಂಬ ಸಾಫ್ಟ್ ಆಗಬೇಕು, ಕಲರ್ ಚೇಂಜ್ ಆಗಬೇಕು, ಆ ಥರ ಏನಿಲ್ಲ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಆಮೇಲೆ ಇದಕ್ಕೆ ನಾನು ತುರಿದುಕೊಂಡ ಕಾಲಿಫ್ಲವರನ್ನು ಹಾಕ್ಕೊಳ್ತಾ ಇದ್ದೇನೆ. ಹೂಕೋಸನ್ನೆಲ್ಲ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ನೀರುಳ್ಳಿದು ಮತ್ತು ಈ ಹೂಕೋಸಿನ ನೀರೆಲ್ಲ ಬಿಟ್ಕೊಳ್ತದಲ್ಲ, ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಆಮೇಲೆ ಇದಕ್ಕೆ ನಾನು ಜಜ್ಜಿಕೊಂಡ ಅಂದರೆ ಪೇಸ್ಟ್ ಮಾಡಿಕೊಂಡ ಜಿಂಜರ್ ಗಾರ್ಲಿಕ್ ಮತ್ತು ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ನಾನು ನೋಡಿ ಇದನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆ ಹಿಡ್ಕೊಳ್ಳುವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಫ್ಲೇವರ್ ಉಂಟಲ್ಲ, ಈ ಕಾಲಿಫ್ಲವರಿಗೆ ಚೆನ್ನಾಗಿ ಹಿಡ್ಕೊಳ್ಬೇಕು. ಸ್ವಲ್ಪ ಬಿಸಿ ಆದಮೇಲೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ ಫಸ್ಟಿಗೆ. ಆಮೇಲೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಖಾರಕ್ಕೆ ಅನುಗುಣವಾಗಿ ನೀವು ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು. ಆಮೇಲೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಹಳದಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತೊಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದು ಹಾಕ್ಕೊಂಡ್ಮೇಲೆ ಇದನ್ನೆಲ್ಲ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗುವಾಗೆ ಬಿಸಿ ಮಾಡಿಕೊಂಡ್ರೆ ಸಾಕು, ಹುರ್ಕೊಂಡ್ರೆ ಸಾಕು. ಅಂದರೆ ತುಂಬ ಜಾಸ್ತಿ ಹೊತ್ತು ಬೇಡ, ಸ್ವಲ್ಪ 1 ನಿಮಿಷ ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು ಆಫ್ ಮಾಡಿ ಗ್ಯಾಸನ್ನು ಕೆಳಗಿಟ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಟೇಸ್ಟ್ ಈ ಟೈಮಲ್ಲಿ ನೀವು ನೋಡ್ಕೊಳ್ಬೋದು, ಕಡಿಮೆ ಆದರೆ ಹಾಕ್ಕೊಳ್ಬೋದು. ನಂದಿಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಆದಾಗೆ ಅನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ, ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಇಷ್ಟು ಡ್ರೈ ಆಗಿದೆ, ಅದರಲ್ಲಿರೋ ನೀರೆಲ್ಲ ಆರಿ ಡ್ರೈ ಆಗಿರುತ್ತೆ. ಅಷ್ಟೊತ್ತು ನೋಡಿ ಒಂದು ಅರ್ಧ ಗಂಟೆ ಆಯಿತು. ಇದು ತುಂಬ ಸಾಫ್ಟಾಗಿ ಆಗಿದೆ. ನಾವು ಅಂದರೆ ಕಲಿಸ್ಕೊಳ್ಳೋಕೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡಿರೋದ್ರಿಂದ ಸಾಫ್ಟಾಗಿ ಆಗಿದೆ.
ಈಗ ಇದನ್ನು ಉಂಡೆ ಮಾಡ್ಕೊಳ್ಬೇಕು. ಸ್ವಲ್ಪ ದೊಡ್ಡ ದೊಡ್ಡಗೆ ನಾವು ಚಪಾತಿಗೆಲ್ಲ ಎಷ್ಟು ಮಾಡ್ಕೊಳ್ತೇವೆ ಉಂಡೆ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಈ ಥರ ಫಸ್ಟ್ ಈ ಥರ ಇಷ್ಟಿಷ್ಟು ನಾವು ತೆಗೆದಿಟ್ಕೊಂಡು ಬಿಡಬೇಕು. ಆಗ ನಮಗೆ ಕರೆಕ್ಟಾಗಿ ಅಂದರೆ ಎಷ್ಟು ಬೇಗ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇಷ್ಟಿಷ್ಟು ದೊಡ್ಡ ಉಂಡೆಗಳನ್ನೆಲ್ಲ ಮಾಡಿಟ್ಕೊಂಡಿದ್ದೇನೆ ನಾನು. ಈಗ ಇಲ್ಲಿ ನಾನು ಚಪಾತಿ ಮಣೆ ಮೇಲೆ ಈ ಥರ ಸ್ವಲ್ಪ ನಾವು ಮಾಡಿಕೊಂಡ ಉಂಡೆಯನ್ನು ಹಿಟ್ಟಿಗೆ ಮುಳುಗಿಸಿ ಈ ಥರ ಸಣ್ಣದೊಂದು ಚಪಾತಿಯನ್ನು ಲಟ್ಟಿಸ್ಕೊಳ್ತೇನೆ. ತುಂಬ ದೊಡ್ಡದಲ್ಲ, ಸಣ್ಣದೊಂದು ಪೂರಿ ಸೈಜಲ್ಲಿ ಒಂದು ಚಪಾತಿಯನ್ನು ಲಟ್ಟಿಸ್ಕೊಂಡು ಆಮೇಲೆ ಇದಕ್ಕೆ 1 ರಿಂದ 1.5 ಸ್ಪೂನ್ನಷ್ಟು ನಾವು ಮಾಡಿದ ಸ್ಟಫಿಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಕಾಲಿಫ್ಲವರ್ನ ಮಸಾಲವನ್ನು ಮಾಡ್ಕೊಂಡಿದ್ದೇನೆ ನಾನು, ಹುರಿದು ಎಲ್ಲ ಮಾಡ್ಕೊಂಡಿದ್ದೇನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ನೋಡಿ ಈ ಥರ ನಾವು ಸೀರೆಗೆಲ್ಲ ನೆರಿಗೆ ಇಡ್ತೇವಲ್ಲ ಅದೇ ಥರ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡ್ಮೇಲೆ ಇದನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು, ಓಪನ್ ಆಗದೇ ಇರುವಾಗೆ. ಈಗ ಇದನ್ನು ಪ್ರೆಸ್ ಮಾಡಿಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಹಿಟ್ಟಿನ ಮೇಲೆ ಇಟ್ಕೊಂಡು ಬಿಡ್ತೇನೆ ನಾನು. ಅದೇ ಥರ ಈಗ ನೋಡಿ ಇನ್ನೊಂದು ಮಾಡ್ತಾ ಇದ್ದಾರೆ. ಇದೇ ಥರ ಉಂಡೆ ಮಾಡ್ಕೊಂಡದನ್ನು ಒಂದು ಪೂರಿ ಶೇಪಲ್ಲಿ ಇದನ್ನು ಲಟ್ಟಿಕೊಂಡು ಆಮೇಲೆ ಇದಕ್ಕೆ 1.5 ಸ್ಪೂನಷ್ಟು ಕಾಲಿಫ್ಲವರ್ನ ಮಿಶ್ರಣವನ್ನು ಹಾಕಿ ಇದನ್ನು ಇದು ಫೋಲ್ಡ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಈ ಥರ ಬೇಕಾದರೂ ಮಾಡ್ಕೊಳ್ಬೇಕು, ನಿಮಗೆ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಿಮ್ಗೆ ಈ ಥರ ಆಗಲಿಲ್ಲ ಅಂತೇಳಿದರೆ ಒಂದು ಚಪಾತಿ ಮೇಲೆ ಸ್ಟಫಿಂಗ್ ಹಾಕಿ ಅದರ ಮೇಲೆ ಇನ್ನೊಂದು ಸಣ್ಣ ಚಪಾತಿಯನ್ನು ಇಟ್ಟು ಸೈಡನ್ನೆಲ್ಲ ಪ್ರೆಸ್ ಮಾಡಿಕೊಂಡು ಆ ಥರನೂ ಬೇಕಾದರೆ ಮಾಡ್ಕೊಳ್ಬೋದು. ಈಗ ನೋಡಿ ಈ ಥರ ಎಲ್ಲ ಈ ಥರ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿದ್ದೇನೆ. ಈಗ ಇದನ್ನು ಪುನಃ ಹಿಟ್ಟಿಗೆ ಮುಳುಗಿಸಿ ಎಲ್ಲ ರೆಡಿಯಾಗಿದೆ. ಆಮೇಲೆ ಇದನ್ನು ಹಿಟ್ಟಿಗೆ ಮುಳುಗಿಸಿ ಈ ಥರ ಹಗುರವಾಗಿ ನಾವು ಇದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು. ನಾವು ಚಪಾತಿಗೆಲ್ಲ ಲಟ್ಟುವಾಗೆ ಪ್ರೆಸ್ ಮಾಡ್ಕೊಂಡೆಲ್ಲ ಲಟ್ಟಿಸ್ಲಿಕ್ಕಿಲ್ಲ, ಹಗುರವಾಗಿ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕು. ಜಾಸ್ತಿ ಪ್ರೆಸ್ ಮಾಡಿದರೆ ಸ್ಟಫಿಂಗ್ ಹೊರಗಡೆ ಬರ್ತದೆ. ಅದಕ್ಕೋಸ್ಕರ ಈ ಥರ ಹಗುರ ಕೈಯಿಂದ ಸ್ವಲ್ಪ ತಿರುಗಿಸಿ ನಾವು ಈ ಥರ ಲಟ್ಟಿಸ್ಕೊಳ್ಬೇಕು. ಈಗ ನೋಡಿ ಇಷ್ಟು ದೊಡ್ಡದಾಗಿದೆ. ನಿಮಗೆ ಎಷ್ಟು ತೆಳುವಾಗಿ ಮಾಡ್ಬೋದು ಅನ್ನಿಸ್ತದೆ ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ. ಈಗ ನಾನು ಈಚೆ ಸೈಡ್ ತವ ಇಟ್ಕೊಂಡಿದ್ದೇನೆ, ಬಿಸಿಯಾಗಿದೆ. ಇದಕ್ಕೆ ನಾನು ಕರೆಕ್ಟಾಗಿ ಬಿಸಿ ಆದಮೇಲೆ ನಾನು ಈ ಲಟ್ಟಿಸ್ಕೊಂಡ ಕಾಲಿಫ್ಲವರ್ನ ಪರೋಟವನ್ನು ಹಾಕ್ಕೊಳ್ತಾ ಇದ್ದೇನೆ. ಸೈಡಿಗೆ ಮತ್ತು ಮೇಲ್ಗಡೆ ಎಲ್ಲ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಇದನ್ನು ತಿರುಗಿಸಿ 2 ಕಡೆನೂ ಚೆನ್ನಾಗಿ ನಾವು ಇದನ್ನು ಕಾಯಿಸ್ಕೊಳ್ಬೇಕು. ಮತ್ತು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಂಡು ಕಾಯಿಸ್ಕೊಂಡ್ರೆ ಅದು ಚೆನ್ನಾಗಿ ಒಳಗಡೆ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗ್ತದೆ. ನಾವು ಮೊದಲೇ ಸ್ವಲ್ಪ ಕಾಲಿಫ್ಲವರನ್ನು ಕುದಿಯುವ ನೀರಲ್ಲಿ ಕುದಿಸಿರೋದ್ರಿಂದ ಅದು ಅರ್ಧ ಕುಕ್ ಆಗಿರುತ್ತೆ. ಅದರ ಜೊತೆ ನಾವೀಗ ಇದನ್ನು ಚಪಾತಿ ಮಾಡುವಾಗ ಈ ಥರ ಒತ್ತಿ ಮಾಡ್ಕೊಳ್ಳುವಾಗ ಅದು ಸರಿಯಾಗಿ ಕುಕ್ಕಾಗಿ ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ಥರ ನಾವು ಚಪಾತಿ ಥರ ಲೈಟಾಗಿ ಕಾಯಿಸೋದಲ್ಲ, ಇದು ಸ್ವಲ್ಪ ನೋಡಿ ಈ ಥರ ಕಲರ್ ಬರೋವರೆಗೆ ಕಾಯಿಸ್ಕೊಳ್ಬೇಕಾಗ್ತದೆ. 2 ಕಡೆ ಚೆನ್ನಾಗಿ ಈ ಥರ ಕಲರ್ ಬರಬೇಕು, ಅಷ್ಟವರೆಗೆ ನಾವು ಇದನ್ನು ಕಾಯಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇದು ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾಗಿ ಮತ್ತು ಆ ಸ್ಟಫಿಂಗ್ ಕೂಡ ಹಾಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಿ ತುಂಬ ಚೆನ್ನಾಗಿ ಇರ್ತದೆ ಟೇಸ್ಟ್. ನೀವು ಇದಕ್ಕೆ ಏನು ಬೇಡ, ಖಾಲಿ ತುಪ್ಪ ಅಥವಾ ಸ್ವಲ್ಪ ಮೊಸರಿದ್ರೆ ಮೊಸರಿಗೆ ಮುಳುಗಿಸ್ಕೊಂಡು ಬೇಕಾದ್ರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ಮಕ್ಕಳಂತೂ ಒಮ್ಮೆ ಮಾಡಿದರೆ ಮತ್ತೆ ಮಾಡಲಿಕ್ಕೆ ಹಠ ಮಾಡ್ತಾರೆ, ಅಷ್ಟು ಚೆನ್ನಾಗಿರ್ತದೆ. ನೋಡಿ ನಾನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು, ನಮ್ಮ ಮನೆಯಲ್ಲಿ ಮಕ್ಕಳು ತುಪ್ಪ ಹಾಕ್ಕೊಂಡು ಇಷ್ಟಪಡ್ತಾರೆ, ಅದಕ್ಕೋಸ್ಕರ ನಾನು ಇದಕ್ಕೆ ತುಪ್ಪ ಜೊತೆ ಕೊಡ್ತೇನೆ. ತುಪ್ಪ ಹಾಕ್ಕೊಂಡು ತುಪ್ಪ ಮುಳುಗಿಸ್ಕೊಂಡು ತಿಂದರೆ ಸೂಪರ್ ಟೇಸ್ಟಿಯಾಗಿರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಅಂತೂ ಸೂಪರ್. ಟ್ರೈ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆಗಿದೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.